ಇಡೀ ಹಂದಿ ಅಡಿಕೆ ಗಿಡದ ಬುಡ ಹುಡಿ ಮಾಡಿ ತಿನ್ನುವುದು ಈಗ ಒಂದೆರಡು ವರ್ಷದಿಂದ ಜೋರು ಉಪದ್ರ ಎಲ್ಲ ಕಡೆಯಲ್ಲಿ ಉಂಟು. ಹಾಗೆ ಅದಕ್ಕೆ ಬುಡವನ್ನು ಸಂರಕ್ಷಿಸ್ಲಿಕ್ಕೆ ಬೇರೆ ಯಾವ ಅಂದಾಜು ಸಿಕ್ಕದಿರುವಾಗ ಈಗ ಒಂದು ವ್ಯವಸ್ಥೆ ಮಾಡಿದ್ದು. ಇದರಲ್ಲಿ ಒಂದು 90% ಪ್ರಯೋಜನ ಉಂಟು. ಆದ್ರೆ ಆಗಾಗ ಇದು ಬಿಡಿಸಿ ಕಟ್ಟಬೇಕಾಗ್ತದೆ, ಇಲ್ಲದಿದ್ರೆ ಈ ತರ ಅದು ಬುಡ ದಪ್ಪ ಬಿದ್ದು ಲೈನ್ಸ್ ಬರ್ತದೆ ಬುಡದಲ್ಲಿ. ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ 3 ತಿಂಗಳಿಗೊಮ್ಮೆ ಇದೇ ತರ ಬಿಡಿಸಿ ಪುನಃ ಎಲ್ಲ ನೆಟ್ಟನ್ನು ಇದೇ ತರ ಕಟ್ಟಬೇಕು. ನಾವು ಬಟ್ಟೆ ಸುತ್ತುವ ಹಾಗೆ ಸುತ್ತಿ ಇಡುದು ಗಿಡಗಳಿಗೆ. ಅದು ಒಂದ್ 2 ವರ್ಷದಿಂದ ಹಂದಿಯದ್ದು ಸಿಕ್ಕಾಪಟ್ಟೆ ಉಪದ್ರ, ಗಿಡ ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ. ಇಲ್ಲಿಂದ ಹುಡಿ ಮಾಡಿ ಅದರ ಬೊಂಡನ್ನು ತಿನ್ನೋದು 1-2 ವರ್ಷದಿಂದ ಸಿಕ್ಕಾಪಟ್ಟೆ ಉಪದ್ರ ಹಂದಿಯದ್ದು. ಎಲ್ಲ ಕಡೆ ಉಂಟು, ಈಗ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಹೀಗೆ ಕಟ್ಟಿ ಇಡುದರಲ್ಲಿ ಒಂದು ಸಣ್ಣ ಮಟ್ಟಿನ ಪ್ರಯೋಜನ ಉಂಟು. ಗಿಡ ತಿನ್ನುದಿಲ್ಲ, ಆದ್ರೆ ಒಂದು 250-300 ಗಿಡದ ಒಳಗಿದ್ರೆ ಮಾತ್ರ ಇದು ನಡೆದಿದಷ್ಟೇ. ಮತ್ತೆ ತುಂಬಾ ಪ್ರಮಾಣದಲ್ಲಿ 1000-2000 ಗಿಡ ಹಾಕಿದವರಿಗೆ ಆದ್ರೆ ಜನ ಬೇಕಾದೀತು ಈಗ ಬಿಡಿಸಿ ಕಟ್ಲಿಕ್ಕೆ, ಪೂರೈಸ್ಲಿಕ್ಕಿಲ್ಲ. ಸ್ವಲ್ಪ ಗಿಡ ಇರುವಾಗ ತೊಂದರೆ ಇಲ್ಲ. ಇದನ್ನು ಯಾವ ರೀತಿ ಕಟ್ಟುವಂತದ್ದು? ನಾವು ಅದು ಸ್ಕ್ವೇರ್ ಸೈಜಿಗೆ ಸಣ್ಣ ಶೇಡ್ ನೆಟ್ಟಿನ ಪೀಸ್ ಕಟ್ ಮಾಡಿ, ಒಂದು ಸಾಧಾರಣ ಬೈರಾಸದ ಅರ್ಧ ಬರುವ ಸೈಜಿಗೆ ಕಟ್ಟು ಮಾಡುದು. ಕಟ್ಟು ಮಾಡಿ ನಾವು ಬಟ್ಟೆ ಸುತ್ತುತ್ತೇವಲ್ಲ ಅದೇ ತರ ಸುತ್ತಿ ಇಡುದು. ಹಗ್ಗದಲ್ಲಿ ಕಟ್ಟಬಾರ್ದು, ಹಗ್ಗದಲ್ಲಿ ಕಟ್ಟಿದ್ರೆ ಗಿಡ ತುಂಬಾ ಸಪುರ ಬೀಳ್ತದೆ, ಮೇಲೆ ತೋರ ಆಗ್ಲಿಕ್ಕೆ ಬಿಡುದಿಲ್ಲ. ಹೀಗೆ ಕಟ್ಟುವಾಗ ತೋರ ಆಗುವಾಗ ಅದು ಬಿಡಿಸಿಕೊಳ್ತದೆ ತನ್ನಷ್ಟಕ್ಕೆ. ಮತ್ತೆ 3 ತಿಂಗಳಿಗೊಮ್ಮೆ ಚೆಕ್ ಮಾಡ್ಬೇಕಲ್ಲ, ಇದ್ರೆ ಗಿಡ ಸಾಯ್ತದೆ, ಸಪುರ ಬಿದ್ದು ಉಪದ್ರ ಆಗ್ತದೆ ಗಿಡಕ್ಕೆ. ಅದು ಟೈಟ್ ಕಟ್ಟಬೇಕಾ? ಸಾಧಾರಣ ತುಂಬಾ ಲೂಸ್ ಕಟ್ಟಿದ್ರೆ ಬೀಳ್ತದೆ ಅದು ತನ್ನಷ್ಟಕ್ಕೆ. ತುಂಬಾ ಟೈಟ್ ಕಟ್ಟಿದ್ರೆ ಇಲ್ಲಿ ಮಾರ್ಕ್ ಬರ್ತದೆ, ಗಿಡ ತೋರ ಬರುದಿಲ್ಲ. ಈ ಒಣಗಿದ ಸೋಗೆಗಳನ್ನೆಲ್ಲ ಮತ್ತೆ ಕ್ಲೀನ್ ತೆಗಿಯುವಾಗ ಕ್ಲೀನ್ ಮಾಡ್ಬೇಕು. ಈ ತರ ಈಗ ಇದು ಬಿಡಿಸುವಾಗ ಈಗ ನೋಡಿ ಬಿಗಿ ಆಗಿರ್ತದೆ ನೋಡಿ, ಇದು ನೋಡಿ ಈ ತರ ಬಿಗಿ ಆದ್ರೆ ಗಿಡಕ್ಕೆ ಸಮಸ್ಯೆ ಉಂಟು. ನಾವು ಈಗ ಅದು ಸ್ವಲ್ಪ ದಿವಸ ಆಯ್ತು ಸಮಯ ಸಿಕ್ಕದೆ ಬಾಕಿಯಾಗಿ ಬಿಡಿಸದೆ, ಈಗ ಅಲ್ಲಿ ಗಿಡದಲ್ಲಿ ಮಾರ್ಕ್ ಬಂದಿರ್ತದೆ. ಅದನ್ನು ಬಿಡಿಸದಿದ್ರೆ ಇನ್ನು ಮಳೆ ಶುರುವಾಗುವ ಕೂಡ ನಾವು ಬಿಡಿಸದಿದ್ರೆ ಈ ಗಿಡ ಈಗ ಸಾಯ್ತಿತ್ತು ಸ್ವಲ್ಪ ಕಡಿಯುವಾಗ. ಹೇಳಿದ್ರೆ ತುಂಬಾ ಬಿಗಿ, ಅಷ್ಟು ಬಿಗಿ ಬರ್ಬಾರ್ದು. ಅದು ಬರುವ ಮೊದಲೇ ಇದನ್ನು ಮೇಂಟೆನೆನ್ಸ್ ಉಂಟು ತುಂಬಾ. ಹೇಳಿದ್ರೆ ಆಗಾಗ ನೋಡಿ 3 ತಿಂಗಳಿಗೊಮ್ಮೆ ಆದ್ರೂ ನೋಡಿ ಬೇಕಾದ ಹಾಗೆ ವ್ಯವಹರಿಸದಿದ್ರೆ ಗಿಡ ಸಾಯ್ತದೆ. ಇದನ್ನು ಬರೀ ಶೇಡ್ ನೆಟ್ ಮಾತ್ರ ಕಟ್ಟುತ್ತಾ ಬೇರೆ ಏನಾದ್ರು ವ್ಯವಸ್ಥೆ? ಇದೀಗ ನಾವು ಶೇಡ್ ನೆಟ್ ಕಟ್ಟುವಾಗ ಈಗ ಬಿಡಿಸಿ ಇದು ಶೇಡ್ ನೆಟ್ಟಿನ ಸೈಜ್ ನೋಡಿ, ಈ ಸೈಜಿಗೆ ಕಟ್ ಮಾಡುದು. ಶೇಡ್ ನೆಟ್ ಅನ್ನು ಕಟ್ ಮಾಡಿ ಇದನ್ನೊಮ್ಮೆ ಈಗ ಒಳ್ಳೆ ಫಿನೈಲ್ ಉಂಟಲ್ಲ, ನಮ್ಮ ಬ್ಲಾಕ್ ಫಿನೈಲ್ ಬರ್ತದಲ್ಲ, ಆ ಸ್ಮೆಲ್ ಇರೋ ಟೈಪ್, ಆ ಫಿನೈಲ್ ನಲ್ಲಿ ಚಂದ ಒಮ್ಮೆ ತೊಳಿಬೇಕು ಪುನಃ ಬಿಡಿಸಿ ಕಟ್ಟುವಾಗ. ಅದಕ್ಕೆ ಒಂದು ಸ್ಮೆಲ್ ಇರ್ತದೆ, ತುಂಬಾ ಟೈಮಿಗೆ ಉಳಿತದೆ. ಹಾಗೆ ಕಟ್ಟಿ ಇದೀಗ ಬಿಡಿಸುವಾಗ ಈ ಸೋಗೆಲ್ಲ ಪುನಃ ಕ್ಲೀನ್ ಮಾಡ್ಬೇಕು, ಇಲ್ಲದ್ರೆ ಫಂಗಸ್ ಬರ್ತದೆ ಗಿಡಕ್ಕೆ. ತೆಗೆದು ಕ್ಲೀನ್ ಮಾಡಿ ಪುನಃ ಕಟ್ಟುವಾಗ ಕ್ಲೀನ್ ಮಾಡಿ ಪುನಃ ಕಟ್ಟುದು. ಎಲ್ಲ ಸೋಗೆ ಒಣಗಿದ್ದೆಲ್ಲ ಇದ್ರೆ ಅದು ತೆಗೆದು ಕ್ಲೀನ್ ಮಾಡಿ. ಅದು ಈ ತರ ಮಾರ್ಕ್ ಬರದಾಗಿ ಇದೀಗ ಸ್ವಲ್ಪ ಬಂದಿದೆ, ಅದು ಸರಿ ಆಗ್ತದೆ. ತುಂಬಾ ನಾವು ಬಳ್ಳಿಯಲ್ಲಿ ಕಟ್ಟುದಾದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇದು ಬಳ್ಳಿ ಒಳಗೆ ಹೋಗಿ ಇಲ್ಲಿ ರೌಂಡ್ ಮಾರ್ಕ್ ಬರ್ತದೆ. ಆ ತರ ಬಂದ್ರೆ ಮತ್ತೆ ಗಿಡ ಒಳ್ಳೆ ಚಂದ ಬರುದಿಲ್ಲ, ಮತ್ತೆ ಅಲ್ಲಿ ಗೀಟು ಬಿದ್ದು ಗಿಡ ಸಾಯ್ತದೆ. ಈ ಶೇಡ್ ನೆಟ್ ಅನ್ನು ತೆಗೆದ ನಂತರ ಯಾವ ರೀತಿ ಸಸಿಯನ್ನು ಶುಚಿಗೊಳಿಸುವಂತದ್ದು? ಇದೀಗ ಶೇಡ್ ನೆಟ್ ಕಟ್ಟಿದ ಮೇಲೆ ನಾವು 3 ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಬೇಕು ಅಂತಾನೆ ಹೇಳಿದ್ದೆಲ್ಲ. ಮಾಡದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದರ ಸೋಗೆ, ಒಣಗಿದ ಸೋಗೆ ಎಡೆಯಲ್ಲಿ ಫಂಗಸ್ ಬಂದು, ಈ ಸೋಗೆ ಎಡೆಯಲ್ಲಿ ಫಂಗಸ್ ಬಂದು ಗಿಡ ಕುಳಿತು ಸಾಯ್ತದೆ. ಇದು ಮತ್ತೆ ತೆಗಿಯುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಬುಡ ಕೆಲವೊಮ್ಮೆ ಬೇರೆ ಹಿಡ್ದಿರ್ತದೆ. ಈಗ ಇದ್ರಲ್ಲಿ ನೋಡಿ, ಅಂದ್ರೆ ಬುಡ ಬೇರಿನೆಡೆಗೆ ಹೀಗೆ ಹೋಗುವಾಗ ಬೇರಿಗೆ ಡ್ಯಾಮೇಜ್ ಆಗದಾಗೆ ತೆಗಿಬೇಕದು. ಸ್ವಲ್ಪ ಕಷ್ಟವೇ, ಆದ್ರೆ ಬೇರೆ ನಿವೃತ್ತಿ ಇಲ್ಲ. ಇಲ್ಲದ್ರೆ ಗಿಡ ಇಷ್ಟು ಬರುವಾಗಲೇ ಇಲ್ಲಿಂದ ಹಂದಿ ಬುದ್ಧಿ ಹುಡಿ ಮಾಡಿ ಅದ್ರ ಬೊಂಡು ತಿಂತದೆ. ಈಗ ಇದು ಈ ತರ ನಾವು ತೆಗ್ದು ಕ್ಲೀನ್ ಮಾಡಿ ಪುನಃ ಕಟ್ಟಬೇಕು. ನೆಕ್ಸ್ಟ್ ಪುನಃ ಕಟ್ಟುವಾಗ ಬುಡಕ್ಕೆ ಏನಾದ್ರೂ ಹಾಕಿ ಬುಡ ಕ್ಲೀನ್ ಮಾಡಿ, ಈಗ ತೆಗ್ದ ಮೇಲೆ ಇನ್ನು ಬುಡವನ್ನು ಫುಲ್ ನಾವು ಹೇಗಾದ್ರೂ ಎಲ್ಲ ವರ್ಷ ಮಾಡ್ತೇವಲ್ಲ, ಆ ತರ ಬುಡ ಕ್ಲೀನ್ ಮಾಡಿ, ಅಡಿಕೆ ಎಲ್ಲ ಇರ್ತದೆ ಇದರಲ್ಲಿ, ಕೊಟ್ಟ ಅಡಿಕೆ ಎಲ್ಲ, ಅದೆಲ್ಲ ತೆಗ್ದು ಬುಡ ಎಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಸೊಪ್ಪ ಗೊಬ್ಬರ ಹಾಕುವಾಗ ಫುಲ್ ಕ್ಲೀನ್ ಮಾಡಿ ಪುನಃ ಅದೇ ತರ ಸುತ್ತುದು ನಾವು. ಇದೇ ತರ ಈಗ ಇದನ್ನು ಒಮ್ಮೆ ಒಂದು ಬಕೆಟ್ ಒಳ್ಳೆ ನೀರಿನಲ್ಲಿ ಹಾಕಿ, ಅದಕ್ಕೆ ಫಿನೈಲ್ ಬರ್ತದೆ, ಬ್ಲಾಕ್ ಕಲರ್ ಫಿನೈಲ್ ಬರ್ತದೆ ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡುವ, ಅದರಲ್ಲಿ ಮುಳುಗಿಸಿ ಕ್ಲೀನ್ ಮಾಡಿ ಪುನಃ ಇದೇ ತರ ಸುತ್ತುದು. ಹೀಗಿಟ್ಟು ಈ ತರ ಸುತ್ತುದು. ಅದರಲ್ಲಿ ಹಗ್ಗದಲ್ಲಿ ಏನು ಕಟ್ಲಿಕ್ಕೆ ಏನಿಲ್ಲ, ಹಗ್ಗದಲ್ಲಿ ಕಟ್ಟಿದ್ರೆ ಇಲ್ಲಿ ಇದು ಬರ್ತದೆ, ಗಿಡ ಅಡಿಕೆ ಗಿಡ ಸಾಯ್ತದೆ. ಹಗ್ಗದಲ್ಲಿ ಕಟ್ಲಿಕ್ಕೆ ಇಲ್ಲ, ಈ ತರ ಸುತ್ತಿ ನಾವು ಬಟ್ಟೆ ಎಲ್ಲ ಸುತ್ತುತ್ತೇವಲ್ಲ, ಆ ತರ ಹೀಗೆ ಮಾಡಿ ಇಟ್ರೆ ಮುಗೀತು.
ಇದು ಒಂದು 90% ಒಂದು 90% ನಮಗೆ ಈಗ ಒಳ್ಳೆ ಪ್ರಯೋಜನ ಕೊಡ್ತಾ ಉಂಟು. ಹೀಗೆ ಕಟ್ಲಿಕ್ಕೆ ಶುರು ಮಾಡಿದ ಮತ್ತೊಂದು ಗಿಡವನ್ನು ತೋಟದಲ್ಲಿ ಹಂದಿ ಮುಟ್ಲಿಲ್ಲ. ಆದ್ರೆ ಇದೊಂದು ಕೆಲಸ, 3 ತಿಂಗಳಿಗೊಮ್ಮೆ ಈಟ್ ಹಾಕುವಾಗ, ಸೊಪ್ಪಿಡುವಾಗ, ಹಾಗೆ ನಾವು ಅಡಿಕೆ ಗಿಡದ ಯಾವ ಎಂತ ಮೇಂಟೆನೆನ್ಸ್ ಮಾಡೋದಿದ್ರು ಕೂಡ ಇದನ್ನು ಈ ಬಿಚ್ಚಿ ಪುನಃ ಎಲ್ಲ ಆದ ಮೇಲೆ ಪುನಃ ಅದೇ ತರ ಕಟ್ಟಬೇಕಾಗ್ತದೆ. ಇದಕ್ಕೆ ಗೊಬ್ಬರ ಹಾಕುವಾಗ್ಲೂ ಇದನ್ನ ಗೊಬ್ಬರ ಹಾಕುವಾಗ ಬಿಚ್ಚಬೇಕಾಗ್ತದೆ, ಸೊಪ್ಪು ಹಾಕುವಾಗ ಬಿಚ್ಚಬೇಕಾಗ್ತದೆ. ಅಲ್ಲ ಇದ್ರೆ ಈಗ ಇದು ಬೇರಿನ ಎಡೆಯಲ್ಲಿ ಇತ್ತಲ್ಲ, ಆ ತರ ಈ ಬೇರಿನ ಎಡೆಗೆ ಶೇಡ್ ನೆಟ್ ಹೋಗಿ ಮತ್ತೆ ತೆಗಿಲಿಕ್ಕೆ ಬರುದಿಲ್ಲ. ಮತ್ತೆ ಬೇರಿನೆಡೆಗೆ ಬಂದ್ರೆ ಅಡಿಕೆ ಸಸಿ ಡ್ಯಾಮೇಜ್ ಆಗುವ ಸಾಧ್ಯತೆ. ತೆಗಿಯುವಾಗ ಡ್ಯಾಮೇಜ್ ಆಗ್ತದೆ. ಎಳ್ದು ನಾವು ತೆಗಿಯುವಾಗ ಬೇರಿಗೆ ತಾಗ್ತದೆ, ಪೆಟ್ಟಾಗ್ತದೆ. ಮತ್ತೆ ಇದು ನಾವೀಗ ಒಂದು ಸಾಧಾರಣ ಒಂದು ಗಿಡ ಹೇಗೆ ಬೆಳೀತದೆ ಅದರ ಬೆಳವಣಿಗೆಗೆ ಹೀಗೆ ಕಟ್ಟಿದ್ರೆ ಅಡ್ಡಿ ಆಗ್ತದೆ. ಆದ ಕಾರಣ 3 ತಿಂಗಳಿಗೊಮ್ಮೆ ಕರೆಕ್ಟ್ ಅದನ್ನು ಬಿಡಿಸಿ ಕಟ್ಟದಿದ್ರೆ ನಮಗೆ ಅಡಿಕೆ ಗಿಡಕ್ಕೆ ತೊಂದರೆ ಬರುವ ಸಾಧ್ಯತೆ ಉಂಟು. ಅದೇ ಬೇರನ್ನು ಬಿಟ್ಟು ಕಟ್ಟುವ ವ್ಯವಸ್ಥೆ ಏನಾದ್ರು ಉಂಟಾ? ಅಲ್ಲ, ಅದು ಬುಡಕ್ಕೆ ಕಟ್ಟದಿದ್ರೆ ಬುಡಕ್ಕೆ ಹಂದಿ ತಿನ್ನುದು. ಬುಡದಲ್ಲಿ ಬೊಂಡು ಇರ್ತದಲ್ಲ, ಬೊಂಡಿಗೆ ಬೇಕಾಗಿ ಹಂದಿ ಇದನ್ನು ದಾಳಿ ಮಾಡಿ ಅಡಿಕೆ ಗಿಡವನ್ನು ಹುಡಿ ಮಾಡಿ ಬೊಂಡು ತಿಂದು ಹೋಗ್ತದೆ. ಈಗ ಈ ವರ್ಷದ ಮೊದಲಿನ ವರ್ಷ ಒಂದು 20-25 ಗಿಡ ಎಲ್ಲ ಹಾಗೆ ಹುಡಿಯಾಗಿದೆ. ಹಾಗೆ ಆದ ಮೇಲೆ ನಾವು ಒಂದೊಂದೇ ಪ್ರಯತ್ನ ಮಾಡಿ ಈಗ ಇದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಉಂಟು. ಈ ವರ್ಷ ಅಷ್ಟು ಗಿಡ ಹಾಳಾಗ್ಲಿಲ್ಲ. ಬೇಲಿ ಮಾಡಿ ನೋಡಿ ಆಯ್ತು, ಬೇಲಿಯಲ್ಲಿ ಇಲ್ಲಿ ಶೇಡ್ ನೆಟ್ ಕಟ್ಟುದು, ತೋಟದ ಸೈಡಿಗೆ ಕಟ್ಟುದು, ಎಂತ ಮಾಡಿ ಗುಣ ಇಲ್ಲ. ಒಂದು ಜಾಗಕ್ಕೆ ಕಟ್ಟುವಾಗ ಇನ್ನೊಂದು ದಿಕ್ಕಿನಲ್ಲಿ ಎಳೆದು ಹಂದಿ ಹುಡಿ ಮಾಡಿ ಹೋಗ್ತದೆ. ಹಾಗೆ ಒಂದೊಂದು ಗಿಡಕ್ಕೆ ಕಟ್ಟುದಲ್ಲದೆ ಬೇರೆ ದಾರಿ ಇಲ್ಲ. ಅಲ್ಲದಿದ್ರೆ ಮತ್ತೆ ಕರೆಕ್ಟ್ ಆಗಿ ಒಳ್ಳೆ ಇನ್ವೆಸ್ಟ್ ಮಾಡಿ ಸೋಲಾರ್ ಬೇಲಿ ಅಂತದೆಂತಾದ್ರೂ ವ್ಯವಸ್ಥೆ ಅಲ್ಲದೆ ಸಣ್ಣ ಮಟ್ಟಿನಲ್ಲಿ ಮಾಡ್ಲಿಕ್ಕೆ ಇರುವುದು ಇದೆ. ಬೇರೆ ಶಬ್ದ ಬರುವ ಹಾಗೆ ಮಾಡಿ ನೋಡುದಾಗಿರ್ಬೋದು, ಬೇರೆ ಏನಾದ್ರೂ ಕುಪ್ಪಿ ತೂಗಿಸಿ ಹಾಕುದು ತೋಟದಲ್ಲಿ, ಇಂಥದೆಲ್ಲ ಮಾಡ್ಲಿಕ್ಕೆ ಬೇರೆ ಬೇರೆ ಸಲಹೆ ಅದೇ ಯಾವ್ದು ನಮಗೆ ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ. ಇದರಲ್ಲಿ ಒಳ್ಳೆ ಇದು ಕಾಣ್ತಾ ಉಂಟು. ಮಾತ್ರ ಇದರ ಒಂದು ಡ್ರಾಬ್ಯಾಕ್ ಎಂತ ಅಂತ ಹೇಳಿದ್ರೆ, ನೀವು ಗಿಡಕ್ಕೆ ಈಗ ಶೇಡ್ ನೆಟ್ ಕಟ್ಟುವಾಗ ಬಿಡಿಸದಿದ್ರೆ ಅದು ತೋರ ಆಗ್ಲಿಕ್ಕೆ, ಅಡಿಕೆ ಗಿಡ ತೋರ ಆಗ್ತಾ ಇರ್ತದೆ ತಿಂಗಳು. ಅದು ತೋರ ಆಗುವ ಹಾಗೆ ನೀವು ಬಿದ್ದು ಕಟ್ಟಿದ ಇಲ್ಲಿ ಮಾರ್ಕಿಂಗ್ ಬರ್ತದೆ. ಅದು ಬರ್ಲಿಕ್ಕೆ ಬಿಡಬಾರ್ದು. ಅದಕ್ಕಿಂತ ಮೊದಲು ಪುನಃ ಬಿಡಿಸಿ ಪುನಃ ಕಟ್ಟಬೇಕು, ಪುನಃ ಬಿಡಿಸಿ ಪುನಃ ಕಟ್ಟಬೇಕು. ಆ ತರ ಅಂದ್ರೆ ತೋರ ಆಗ್ಲಿಕ್ಕೆ ಬಿಡ್ಬೇಕು. ಬೆಳವಣಿಗೆ ಆಗುವಾಗ ನೀವು ಇದನ್ನು ಹೀಗೆ ಇದು ಉಂಟಲ್ಲ, ಇದು ಹೀಗೆ ಇಲ್ಲಿ ಸುತ್ತಿ ಇದ್ರೆ ಇದು ಬಿಗಿ ಆಗ್ತದೆ. ಬಿಗಿ ಆಗುವಾಗ ಇಲ್ಲಿ ಮಾರ್ಕ್ ಬರ್ತದೆ. ಅದಕ್ಕಿಂತ ಮೊದಲು ಬಿಡಿಸಿ ಕಟ್ಟಬೇಕು ಪುನಃ. 3 ತಿಂಗಳಿಗೊಮ್ಮೆ ಆದ್ರೂ ಪ್ರತಿ 3 ತಿಂಗಳಿಗೊಮ್ಮೆ ಆದ್ರೂ ಬಿಡಿಸಿ ಕಟ್ಟಲೇಬೇಕು ಪುನಃ. ಇಲ್ಲದಿದ್ರೆ ನಿಮಗೆ ಗಿಡಕ್ಕೆ ತೊಂದರೆ ಉಂಟು. ಪ್ರತಿ ಸಲ ಕಟ್ಟುವಾಗ್ಲೂ ಫಿನೈಲ್ ಹಾಕ್ಲೇಬೇಕಾ? ಹಾಗೇನಿಲ್ಲ, ಅದು ಹಾಕಿದ್ರೆ ಒಳ್ಳೆ. ಇದರಲ್ಲಿ ಮಣ್ಣು, ಗೊಬ್ಬರದ ವೇಸ್ಟ್ ಅದು ಇದೆಲ್ಲ ಇರ್ತದೆ. ಅಷ್ಟೊಂದು ಚಂದ ಒಮ್ಮೆ ಫಿನೈಲ್ ಅಲ್ಲಿ ಹಾಕಿ ಕ್ಲೀನ್ ಮಾಡಿ ಕಟ್ಟಿದ್ರೆ ಒಂದು ಫಿನೈಲ್ ನ ಸ್ಮೆಲ್ ಹಂದಿಗೆ ಆಗುದಿಲ್ಲ, ಹೇಳಿದ್ರೆ ಅದು ಬರುದಿಲ್ಲ ಅದ್ರ ಹತ್ತಿರ. ಅದೊಂದು ಪ್ರಯೋಜನ ಉಂಟು. ಮತ್ತೊಂದು ಕ್ಲೀನ್ ಇರ್ತದೆ ಯಾವತ್ತೂ ಕೂಡ. ಇದರ ಕಲರ್ ಆಗ್ಲಿ ಇದಾಗ್ಲಿ ಹೋಗುದಿಲ್ಲ. ಇದೀಗ ಕಪ್ಪು ಉಂಟು, ಕಟ್ಟಿದ್ದು ಕಾಣುದಿಲ್ಲ. ಒಳ್ಳೆ ಚಂದ ಎದ್ದು ಕಂಡ್ರೆ ಮತ್ತೆ ಅದ್ರ ಹತ್ತಿರ ಬರುದಿಲ್ಲ ಹಂದಿ. ಕಟ್ಟಿದ ಗಿಡವನ್ನು ಹುಡಿ ಮಾಡುದಿಲ್ಲ. ನೋಡಿ, ಎಲ್ಲ ಗಿಡದಲ್ಲಿ ನೀವು ಕಾಣ್ಬೋದು. ಈಗ ಇರುವಷ್ಟು ಗಿಡಗಳಿಗೆ ಕಳೆದ ವರ್ಷದಿಂದ ಇದೇ ತರ ಒಂದೂವರೆ ವರ್ಷ ಆಯ್ತು, ಒಳ್ಳೆ ಪ್ರಯೋಜನ ಉಂಟು. ಅದೇ ಇದು ನೋಡಿ, ಇದೊಳ್ಳೆ ಬಿಗಿ ಆಗಿದೆ ನೋಡಿ. ಈಗ ಬಿಡಿಸ್ಲಿಕ್ಕೆ ಟೈಮ್ ಆಯ್ತು. ಇನ್ನೂ ಸಹ ನೀವು ಇದೇ ತರ ಇಟ್ರೆ ಇದು ಗಿಡ ನೆಕ್ಸ್ಟ್ ಒಂದು 15-20 ದಿವಸ ಆಗುವ ಗಿಡವೇ ಸಾಯ್ಬೋದು. ಈಗ ಒಳ್ಳೆ ಬಿಗಿ ಇಲ್ಲಿ ನೋಡಿ, ಇದು ಸ್ವಲ್ಪ ಈಗ ಬಿಗಿ ಆಯ್ತು, ಈಗ ಲೇಟ್ ಆಯ್ತು. ಈಗ ಇಲ್ಲಿ ಒಂದು ಸಣ್ಣ ಮಾರ್ಕ್ ಕಾಣ್ಬೋದು ನಿಮಗೆ, ಈ ತರ ಬಿಗ್ದಾಗಿ. ಅದು ಈಗ ಸರಿ ಆಗ್ತದೆ. ಇನ್ನು 1 ತಿಂಗಳು ಇಟ್ಟರೆ ಮಳೆ ಬರುವಾಗ ಮತ್ತೆ ಗಿಡಕ್ಕೆ ಡ್ಯಾಮೇಜ್ ಉಂಟು. ಅದಕ್ಕಿಂತ ಮೊದಲು ಇದು ನೋಡಿ, ಇಲ್ಲಿ ಈ ಸೈಡ್ ಸರಿ ಕಾಣ್ತಾ ಉಂಟು, ಬಿಗಿ ಬಂದಾಗೆ. ಅದು ಬರ್ಲಿಕ್ಕೆ ಬಿಡ್ಬಾರ್ದು. ಈ ತರ ಆ ತರ ಬಂದು ಸಹ ನೀವು ಅದನ್ನು ಸರಿ ಮಾಡದಿದ್ರೆ ತುಂಬಾ ದಿವಸ ಕಳೆಯುವಾಗ ಗಿಡ ಸಾಯ್ತದೆ. ಪುನಃ ಕಟ್ಟಬೇಕಿದ್ರೆ ಮೊದಲು ಈ ತರ ಕ್ಲೀನ್ ಮಾಡಿ ಮತ್ತೆ ಪುನಃ ಕಟ್ಟುದು. ಹೇಳಿದ್ರೆ ಇದು ಮಣ್ಣೆಲ್ಲ ಬುಡದಲ್ಲಿ ಇದಾಗಿದ್ರೆ ಅದನ್ನು ಇದು ಮಾಡಿಕೊಟ್ಟು ಮಣ್ಣು ನುಸುಲು ಮಾಡಿ ಕೊಡ್ಬೇಕು. ಇದಕ್ಕೆ ಈಗ ಸ್ವಲ್ಪ ಮೊದಲು ಸೂಟು ಮಣ್ಣು ಹಾಕಿ ಉಂಟು. ಆದ ಕಾರಣ ಮಣ್ಣು ಹೀಗೆ ಉಂಟು. ಈಗ ಇಲ್ಲದಿದ್ರೆ ಗಟ್ಟಿ ಇರ್ತದೆ ಬುಡ ಗಟ್ಟಿ ಇದ್ರೆ ಗಿಡ ಮೇಲೆ ಬರುವುದಿಲ್ಲ ಬೇಗ. ಇದಕ್ಕೆ ನಾವು ಇದನ್ನು ಇದು ಮಾಡಿ ಪುನಃ ಅದರಿಂದ ತೆಗೆದ ಇದಕ್ಕೆ ಹಾಕಿ ಸೋಗೆಯ ಸೊಪ್ಪು ಏನಾದರೂ ಇದ್ರೆ ಹಾಕಿದ ಮೇಲೆ ಮತ್ತೆ ಪುನಃ ಅದೇ ಥರ ಕಟ್ಟುವುದು. ಇದೀಗ ಫುಲ್ ಕ್ಲೀನ್ ಮಾಡಿ ಆಗಿದೆ. ಈಗ ಗಿಡಗಳ ಬುಡಗಳೆಲ್ಲ ಕ್ಲೀನ್ ಮಾಡಿ ಸೊಪ್ಪು ಹಾಕಿ ಎಲ್ಲ ಸೆಟ್ ಆಗಿ ಉಂಟು. ಇನ್ನೀಗ ಈ ಶೇಡ್ ನೆಟ್ ಉಂಟಲ್ಲ, ಇದು ಈ ಸೈಜಿಗೆ ಇರುವ ಪೀಸ್. ದೊಡ್ಡ ಗಿಡಕ್ಕಾದ್ರೆ ಇಷ್ಟು ಬೇಕಾಗ್ತದೆ, ಚಿಕ್ಕದಕ್ಕಾದ್ರೆ ಸ್ವಲ್ಪ ಕಡಿಮೆ ಸಾಕು. ಇದೀಗ ಕಟ್ ಮಾಡಿ ಇಟ್ಟದನ್ನು ಮಾಡಿ
ಈಗ ಇನ್ನು ಪುನಃ ಕಟ್ಟುವ ಮೊದಲು ಈಗ ಒಮ್ಮೆ ಇದು ಕಳೆದ ಸಲ ಕಟ್ಟಿದ ಶೆಡ್ ನೆಟ್ಟೆ ಹೊಸ್ತಲ್ಲ, ಇದನ್ನು ಪುನಃ ಒಮ್ಮೆ ಫಿನೈಲ್ ನ ನೀರಿನಲ್ಲಿ ಮುಳುಗಿಸಿ ಕ್ಲೀನ್ ಮಾಡಿ ತೆಗೆದು ಅದ್ರ ಮಣ್ಣು ಹೋಗ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತೆ ಇದಕ್ಕೊಂದು ಸಣ್ಣ ಫಿನೈಲ್ ನ ಸ್ಮೆಲ್ ಕೂಡ ಬರ್ತದೆ ಇದಕ್ಕೆ. ಈಗ ಇನ್ನು ಈ ಶೇಡ್ ನೆಟ್ಟಿಗೆ ಒಂದು ಸಾಧಾರಣ ಒಂದು 15-20 ದಿವಸದವರೆಗೆ ಆ ಸ್ಮೆಲ್ ಇರ್ತದೆ, ಮತ್ತೆ ಹೋಗ್ತದೆ. ಮತ್ತೆ ಹುಲ್ಲೆಲ್ಲ ಬೆಳೆದ ಕೂಡಲೇ ಮತ್ತೆ ಹಂದಿ ಅಷ್ಟು ಉಪದ್ರ ಮಾಡುದಿಲ್ಲ. ಇದನ್ನ ಈ ತರ ಈಗ ಇನ್ನು ಗಿಡಕ್ಕೆ ಹೀಗೆ ಸುತ್ತಿ ಬಿಡುದು. ಬಳ್ಳಿಯಲ್ಲಿ ಕಟ್ಲಿಕ್ಕಿಲ್ಲ, ಬಳ್ಳಿಯಲ್ಲಿ ಕಟ್ಟಿದ್ರೆ ಅದು ಬಿಗಿ ಆಗ್ತದೆ. ಹೆಚ್ಚು ಬಿಗಿಲೂಬಾರ್ದು. ಹೆಚ್ಚು ಬಿಗಿಬಾರ್ದು, ಬಿದ್ರೆ ಗಿಡಕ್ಕೆ ಅಲ್ಲಿ ಅಚ್ಚು ಬರ್ತದೆ. ಇದೀಗ ಇನ್ನು ಸ್ವಲ್ಪ ಕಳೆಯುವಾಗ ಕೆಳಗೆ ಹೋಗ್ತದೆ ತನ್ನಷ್ಟಕ್ಕೆ, ತೊಂದರೆ ಇಲ್ಲ. ಆದ್ರೆ ಬುಡ ಕವರ್ ಆಗ್ತದೆ ಗಿಡದಿಂದ ಒಂದು ಸ್ವಲ್ಪ ಹೈಟ್. ಮತ್ತೊಂದು 20 ದಿವಸದವರೆಗೆ ಈ ಫಿನೈಲ್ ನ ಸ್ಮೆಲ್ ಅದರಿಂದ ಇರ್ತದೆ, ಮಳೆ ಇಲ್ಲದಿದ್ರೆ. ಮಳೆಗಾಲದಲ್ಲಿ ಇರ್ಲಿಕ್ಕಿಲ್ಲ. ಅಷ್ಟಾಗುವಾಗ ಅಷ್ಟು ಹಂದಿ ಉಪದ್ರ ಬರುದಿಲ್ಲ. ಮತ್ತೆ ಪುನಃ ಹುಲ್ಲು ಬೆಳೆದ ಮೇಲೆ ಅಷ್ಟು ಉಪದ್ರ ಮಾಡುದಿಲ್ಲ. ಈಗ ಫುಲ್ಲು ತೆಗೆಯುವಾಗ ಮತ್ತೆ ಕ್ಲೀನ್ ಮಾಡುವಾಗ ಮೇಯ್ನ್ ಆಗಿ ಹಂದಿ ಅಡಿಕೆ ಗಿಡಕ್ಕೆ ಉಪದ್ರ ಮಾಡುದು, ಬುಡ ಕ್ಲೀನ್ ಇರುವಾಗ. ಹಾಗೆ ಹೀಗೆ ಮಾಡಿ ಕಟ್ಟಿದ್ರೆ ನೀಗಿದು ಫಿನೈಲ್ ಸ್ಮೆಲ್ ಈಗ ಬರ್ತಾ ಉಂಟು ಇಲ್ಲೆಲ್ಲ. ಅದೇ ಒಂದು 15-20 ದಿವಸದವರೆಗೆ ಸಣ್ಣ ಸ್ಮೆಲ್ ಇರ್ತದೆ ಫಿನೈಲ್ ನದ್ದು.